ಮುಂದಿನ ಟಿಪ್ಪಲ್ಲಿ ಒಂದು ಟಿಶ್ಯೂ ಪೇಪರ್ ಮೇಲೆ 2 ಗಂಧದ ಕಡ್ಡಿನ ಈ ರೀತಿಯಾಗಿ ಪೌಡರ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಬಣ್ಣ ಇರುವಂತಹ ಗಂಧದ ಕಡ್ಡಿ ಆದರೂ ಪರವಾಗಿಲ್ಲ. ಇದನ್ನು ಇವಾಗ ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡ್ಕೊಬೇಕು. ಈ ರೀತಿಯಾಗಿ ಪೌಡ್ರ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ 2 ಕರ್ಪೂರನ ಪುಡಿ ಮಾಡಿ ಹಾಕ್ಕೋಬೇಕು. ಬೇಕಿದ್ರೆ ನೀವು ಇದಕ್ಕೆ ಪಚ್ಚ ಕರ್ಪೂರನೂ ಸಹ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಪೂಜೆಗೆ ಉಪಯೋಗಿಸುವಂತಹ ಕರ್ಪೂರನೇ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 50 ml ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು 5 ನಿಮಿಷ ಹಾಗೆ ಬಿಟ್ಬಿಡಿ. 5 ನಿಮಿಷ ಬಿಡೋದ್ರಿಂದ ನಮಗೆ ಮೇಲ್ಗಡೆ ಎಲ್ಲ ನೀರು ಉಳ್ಕೊಂಡು ಆ ಕಪ್ಪು ಬಣ್ಣ ಇರುವಂತಹ ಗಂಧದ ಕಡ್ಡಿ ಕೆಳಗಡೆ ಸೇರಿಕೊಳ್ಳುತ್ತೆ. ಹಾಗೆ ಅದರ ಪರಿಮಳ ಎಲ್ಲ ನೀರಲ್ಲಿ ಮಿಕ್ಸ್ ಆಗಿರುತ್ತೆ. ಈಗ ಇದನ್ನು ಮೇಲ್ಗಡೆ ನೀರು ಭಾಗನ ಮಾತ್ರ ಈ ರೀತಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಬೇಕು. ಆ ಸ್ಪ್ರೇ ಬಾಟಲೆಲ್ಲ ಇದು ನಿಮಗೆ ಬ್ಯಾಂಗಲ್ ಸ್ಟೋರಲ್ಲಿ ಸಿಗುತ್ತೆ. 25ರಿಂದ 30 ರೂಪಾಯಿ ಆಗುತ್ತೆ ಅಷ್ಟೇ. ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡು ಈ ಒಂದು ನೀರನ್ನು ನಾವು ಸ್ಕ್ರೀನ್ ಮೇಲೆ ಆಗಿರ್ಬೋದು ಅಥವಾ ಸೋಫಾ